ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬರೀ ಒಂದು ಮುಳ್ಸೌತೆ ಹಾಗೂ ಅಕ್ಕಿ ಹುಡಿಯನ್ನು ಉಪಯೋಗಿಸಿಕೊಂಡು ನೋಡಿ ಈ ಥರ ಸಾಯಂಕಾಲದ ಸ್ನ್ಯಾಕನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡಿಕೊಳ್ಬೋದು. ಇಲ್ಲ 2-3 ಶೇಪಲ್ಲಿ ಮಾಡಿಕೊಂಡ್ರೆ ಮಕ್ಕಳಿಗೆ ಬೇರೆ ಬೇರೆ ತಿಂಡಿ ಅಂತೇಳಿ ಕೊಡ್ಬೋದು. ಇದಕ್ಕೆ ನೋಡಿ ನಾನು ತಗೊಂಡಿರೋದು ಒಂದು ಇಡೀ ಮುಳ್ಸೌತೆ ಹಾಗೂ ಪಟ್ಟಾಬಿ ಅಕ್ಕಿ ಹುಡಿ ನೀವು ಯಾವುದುಂಟು ಅದನ್ನು ಹಾಕ್ಕೊಳ್ಬೋದು. ಮೊದಲಿಗೆ ಮುಳ್ಸೌತೆಯನ್ನು ತಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿಕೊಂಡು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಇದನ್ನು ಪೇಸ್ಟ್ ಮಾಡುವಾಗ ಬರೀ ನೀರು ಮಾತ್ರ ಕೂಡ ತಗೊಳ್ಬೋದು, ಇದನ್ನು ಸೋಸಿ, ಇಲ್ಲ ಹೀಗೇನೆ ಕೂಡ ಹಾಕ್ಕೊಳ್ಬೋದು. ರುಬ್ಬುವಾಗ ಇದಕ್ಕೆ ನೀರೆಂದು ಸೇರಿಸುವ ಅವಶ್ಯಕತೆ ಇಲ್ಲ. ಖಾರಕ್ಕೆ ನಾನೊಂದು 10 ಗಾಂಧಾರಿ ಮೆಣಸು ಹಾಕ್ಕೊಂಡೆ, ನೀವು ಹಸಿಮೆಣಸು ಬೇಕಾದರೆ ಹಾಕ್ಕೊಳ್ಬೋದು. 1 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಅದರ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಈ ಥರ ಸೋಸಿಕೊಳ್ಬೇಕು. ಅದನ್ನು ಪಲ್ಪನ್ನೆಲ್ಲ ತೆಗೀತಾ ಇದ್ದೇನೆ. ಅದರಲ್ಲಿ ಬೀಜ ಅಥವಾ ಹೊರಗಿನ ಸಿಪ್ಪೆ ಇದೆಲ್ಲ ಇರ್ತದಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ತೆಗೆದು ಇದರ ನೀರು ಮಾತ್ರ ಉಪಯೋಗಿಸಿಕೊಳ್ತಾ ಇದ್ದೇನೆ. ಅದನ್ನು ತೆಗೆಯದೆ ಕೂಡ ಮಾಡಿಕೊಳ್ಬೋದು. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ಅದರಲ್ಲಿ ಎಷ್ಟು ಅಕ್ಕಿ ಹುಡಿ ಹಿಡಿತದೆ ಅಷ್ಟನ್ನು ಹಾಕ್ಕೊಂಡು ಅದನ್ನು ನಮಗೆ ಚಪಾತಿ ಹಿಟ್ಟಿನ ಹಾಗೆ ಕಲಸಿಕೊಳ್ಬೇಕು. ಇದಕ್ಕೆ ಎಷ್ಟು ಬೇಕಾಗ್ತದೆ ಅಂತೇಳಿ ನಾನು ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ನೀವು ಎಷ್ಟು ಮುಳ್ಸೌತೆ ಉಪಯೋಗಿಸ್ತಾ ಇದ್ದೀರಿ ಅದೆಷ್ಟು ನೀರು ಬಿಟ್ಕೊಂಡಿದೆ ಅದನ್ನು ಹೊಂದಿಕೊಂಡು ಅಕ್ಕಿ ಹುಡಿ ಹಾಕಬೇಕಾಗ್ತದೆ. ನೋಡಿ ಕೊನೆಗೆ ಈ ಥರ ಇದು ಗಟ್ಟಿಯಾಗಿರಬೇಕು ಹಿಟ್ಟು ಅಷ್ಟೇ. ಇದಕ್ಕೆ ಈಗ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ತಾ ಇದ್ದೇನೆ. ಇದೆಲ್ಲ ಮಸ್ಟ್ ಅಲ್ಲ, ಇದಿಲ್ಲದೆ ಕೂಡ ಹಾಗೆ ಸಿಂಪಲ್ಲಾಗಿ ಕೂಡ ಮಾಡಿಕೊಳ್ಬೋದು. ಬೇಕು ಅಂತಂದರೆ ಒಂಚೂರು ಇಂಗು ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ಉದ್ದಿನ ಬೇಳೆ ಆಗಲಿ ಉದ್ದಿನ ಹುಡಿ ಆಗಲಿ ನಾವೆಂತ ಹಾಕೋದಿಲ್ಲ, ಅಥವಾ ಯಾವುದೇ ಬೇಳೆಕಾಳುಗಳನ್ನು ನಾವು ಇದಕ್ಕೆ ಸೇರಿಸೋದಿಲ್ಲ. ಅಕ್ಕಿ ಹಾಗೂ ಮುಳ್ಸೌತೆ ಮಾತ್ರ. ಅದರಿಂದ ಇದನ್ನು ಯಾರು ಬೇಕಾದರೂ ತಿನ್ಬೋದು. ಹಾಗೆಯೇ ಕೆಲವು ಜನಕ್ಕೆ ಗ್ಯಾಸ್ ಇರುವಂಥದ್ದು, ಅಂದರೆ ಬೇಳೆ ಎಲ್ಲ ಹಾಕಿದರೆ ತಿಂದರೆ ಆಗೋದಿಲ್ಲ ಕೆಲವರಿಗೆ, ಆ ಥರ ಎಲ್ಲ ಇರೋರಿಗೆ ಕೂಡ ಇದನ್ನು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಈ ಥರ ನೋಡಿ ಚಕ್ಕುಲಿ ಮುಟ್ಟಿಗೆ ಹಾಕ್ಕೊಂಡು ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಿನ ತೂತು ಇರುವಂತಹ ಪ್ಲೇಟನ್ನು ಅದಕ್ಕೆ ಹಾಕ್ಕೊಳ್ಬೋದು. ಈಗ ನೋಡಿ ನಾನಿಲ್ಲಿ ಟೇಂಗೋಳು ಶೇಪನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ನೋಡಿ ಇದೀಗ ಬೆಂದಿದೆ. ಅದನ್ನು ಈಗ ನೀವು ಕುರ್ಕುರೆ ಬೇಕಾದರೆ ಕುರ್ಕುರೆ ಕೂಡ ಮಾಡಿಕೊಳ್ಬೋದು ಅದರಲ್ಲಿ ಆರಾಮಾಗಿ. ಈ ಥರ ನೋಡಿ ನಾನು ಫಸ್ಟಿಗೆ ಮುರುಕು ಮಾಡಿಕೊಳ್ತಾ ಇದ್ದೇನೆ. ಮುರುಕಿಗೆ ಬೇಕಾದಂತಹ ಅಚ್ಚನ್ನು ಹಾಕಿಕೊಂಡಿದ್ದೇನೆ. ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಆ ಥರ ಬಿಟ್ಟು ಜಾಗ್ರತೆ ಹಾಕಿ ಬಿಡಿ, ಯಾಕೆಂದರೆ ಅಡಿಯಿಂದ ಬಿಸಿ ಬರ್ತಾ ಇರ್ತದೆ. ನೀವು ಅದನ್ನು ಪ್ರೆಸ್ ಮಾಡುವಾಗ ತುಂಬ ಜಾಗ್ರತೆಯಾಗಿ ಪ್ರೆಸ್ ಮಾಡಿಕೊಳ್ಬೇಕು. ಹಾಕಿ 1-2 ನಿಮಿಷವರೆಗೆ ಅದನ್ನು ಶೇಪ್ ಹಿಡ್ಕೊಳ್ಳಿಕ್ಕೆ ಬಿಡಿ. ನೀವು ಎಣ್ಣೆ ಎಷ್ಟು ಇಟ್ಕೊಂಡಿದ್ದೀರಿ ಅದರಲ್ಲಿ ಮುಳುಗುವಷ್ಟು ಹಾಕ್ಕೊಳ್ಬೋದು. 1-2-3 ನಿಮಿಷ ಕಳೆದ ನಂತರ ಅದನ್ನು ಒಮ್ಮೆ ತಿರುಗಿಸಿ ಹಾಕಿ 2 ಕಡೆಯನ್ನು ಕೂಡ ಬಂಗಾರದ ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಅವತ್ತಿಗೆ ಖಾಲಿ ಮಾಡೋದಾದರೆ ಒಂದು ಸ್ವಲ್ಪ ಸಾಫ್ಟಾಗಿ ತೆಗಿಬೋದು. ಹಾಗೆ ನೀವು ಸ್ಟಾಕ್ ಮಾಡಿ ಅಂದರೆ 1 ವಾರಕ್ಕೆಲ್ಲ ಇಡುವಾಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕಾಗ್ತದೆ. ಸ್ವಲ್ಪ ಎಳೆಯದಾಗಿ ಅಂದರೆ ಸ್ವಲ್ಪ ಬಿಳಿ ಇರುವಾಗಲೇ ತೆಗೆದ್ರೆ ಕೂಡ ತಿನ್ನಲಿಕ್ಕೆ ಒಂದು ಟೇಸ್ಟ್ ಇರ್ತದೆ, ಗರಿ ಆದರೆ ಮತ್ತೊಂದು ಟೇಸ್ಟ್ ಇರ್ತದೆ. ಹಾಗೆ 2 ಟೇಸ್ಟಲ್ಲಿ ಕೂಡ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ನೋಡಿ ಇದು ಗರಿಯಾಗಿ ನಾನು ತೆಗೆದಿಟ್ಟಿದ್ದೇನೆ, ಅಂದರೆ ನಾನು ಅದನ್ನು ಸ್ಟಾಕ್ ಮಾಡೋದು ಆಲೋಚನೆಯಿಂದ ಬೇಯಿಸಿದ್ದು, ಹಾಗಾಗಿ ಅದನ್ನು ತೆಗೆದಿಟ್ಟಿದ್ದೇನೆ. ಈಗ ಇದನ್ನು ಪೂರ್ತಿಯಾಗಿ ಗೋಲ್ಡನ್ ಕಲರ್ ಬಂದ ನಂತರ ಅದನ್ನು ತೆಗೆದಿಟ್ಕೊಳ್ಳಿ. ಈಗ ಬೇರೆ ಡಿಸೈನ್ನ ಪ್ಲೇಟ್ ಹಾಕ್ಕೊಂಡು ಇನ್ನೊಂದು ಡಿಸೈನಲ್ಲಿ ಅದನ್ನು ಅದೇ ಥರ ಬಿಸಿ ಬಿಸಿ ಎಣ್ಣೆಗೆ ಬಿಡ್ತಾ ಬನ್ನಿ. ಒಂದು ಸತಿ ಇದನ್ನು ಹಾಕಿದ ನಂತರ 1-2 ನಿಮಿಷ ಬಿಟ್ಟು ಅದನ್ನು ಮುಟ್ಲಿಕ್ಕೆ ಹೋಗಬೇಕು. ಆವಾಗ ಅದು ಹುಡಿ ಆಗೋದಿಲ್ಲ. ಇಲ್ಲದಿದ್ದರೆ ಪೂರ್ತಿಯಾಗಿ ಹುಡಿಯಾಗಿ ಒಂದಕ್ಕೊಂದು ಅಂಟಿಕೊಳ್ತದೆ. 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಅದು ಶೇಪ್ ಕೂಡ ಹಿಡ್ಕೊಂಡಿರ್ತದೆ, ಚೆನ್ನಾಗಿ ಉದುರುದುರಾಗಿ ಕೂಡ ಬರ್ತದೆ. ಈ ಥರ ನೋಡಿ ಇದನ್ನು ಕೂಡ ಇದಕ್ಕೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ಈ ಡಿಸೈನಿಗೆ ರಿಬ್ಬನ್ ಡಿಸೈನಿಗೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ, ಬೇಗ ಆಗ್ತದೆ. ಅದು ತುಂಬ ಹೊತ್ತು ಬಿಟ್ಟರೆ ಸೀದೋಗ್ತದೆ. ಈಗ ನೋಡಿ ನಾನು ಅದು ಸೇವಿಗೆ ಮಾಡ್ತಾ ಇದ್ದೇನೆ. ಸೇವಿಗೆ ಅಂತೇಳಿ ನಾವು ಸೇವ್ ಅಂತೇಳಿ ಏನು ಹೇಳ್ತೇವೆ ಆ ಥರ ಸಣ್ಣ ಅಚ್ಚನ್ನು ಹಾಕ್ಕೊಂಡು ಈಗ ಹಾಕಿಕೊಳ್ತಾ ಇದ್ದೇನೆ. ನೀವು ಹಾಕುವಾಗ ಉರಿ ಸಣ್ಣ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಕೈಗೆ ಸೆಕೆ ಬರ್ತದೆ. ಇದನ್ನು ಕೂಡ ಹಾಗೆ ಇದಕ್ಕೆ ಕೂಡ ಹಾಗೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ ಬೇಯಲಿಕ್ಕೆ. 1-2 ನಿಮಿಷ ಹಾಗೆ ಬಿಟ್ಟು ನಂತರ ತಿರುಗಿಸಿ ಹಾಕಿ ಮತ್ತೊಂದು 2 ನಿಮಿಷದಲ್ಲಿ ಇದು ಬೇಯ್ತದೆ. ನಿಮಗೆ ಜಾಸ್ತಿ ಕ್ರಿಸ್ಪ್ ಬೇಕು ಅಂತಾದರೆ ಈ ಥರ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳಿ. ನೀವು ಆವಾಗವಾಗ ಫ್ರೆಶ್ ಆಗಿ ತಿನ್ನೋರಂತಾದರೆ ಸ್ವಲ್ಪ ಬೇಗನೆ ಅದನ್ನು ತೆಗೀರಿ. ಖಂಡಿತ ಇದನ್ನು ಟ್ರೈ ಮಾಡ್ತೀರಲ್ವ ಸ್ನೇಹಿತರೆ. ಇದನ್ನು ಯಾರು ಬೇಕಾದರೂ ತಿನ್ಬೋದು. ಇದರಲ್ಲಿ ಉದ್ದಿನ ಬೇಳೆ ಆಗಲಿ ಅಥವಾ ಸೋಡಾ ಈನೋ ಎಂತ ಕೂಡ ಹಾಕಲಿಲ್ಲ ನಾವು. ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ತಿನ್ಬೋದು. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಇದೇ ಥರ ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.